ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೇಸ್ ಹಗರಣ ಏನಾಗಿದೆ ಇದ್ರ ಮೇಲೆ ಸೀರಿಯಸ್ ಆಗಿ ಗಂಭೀರವಾಗಿ ಇದನ್ನ ತನಿಖೆ ಆಗಬೇಕು. ಯಾವುದೇ ಕಾರಣಕ್ಕೂ ಇದನ್ನ ಕೆಪಿಎಸ್ಸಿ ಇಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ ಅಷ್ಟು ಜನಕ್ಕೆ ಶಿಕ್ಷೆ ಆಗಲೇಬೇಕು. ಒಂದು ಎಸಿ ಆಗಬೇಕು, ತಹಸೀಲ್ದಾರ್ ಆಗಬೇಕು, ಒಂದು ಡಿವೈಎಸ್ಪಿ ಆಗಬೇಕು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ. ಇವರು ರಾತ್ರಿ ಯಾರಿಗೆ ಬೇಕೋ ಅವ್ರಿಗೆ ಸೇಲ್ ಮಾಡಿದ್ದಾರೆ. ಇದು 1-2 ಕೋಟಿ ಅಲ್ಲ, ಇದು ಮೋರ್ ದೆನ್ 1000 crores ಸ್ಕ್ಯಾಮ್ ಮಾಡಿರೋಂಥದ್ದು. ಇದನ್ನ ತನಿಖೆ ಆಗಬೇಕು, ಸಿಬಿಐ ತನಿಖೆ ಆಗಬೇಕು. ಕೆಪಿಎಸ್ಸಿ ಇಂದ ನಡೆಸಿರೋಂಥ ಕೇಸ್ ನೋಟಿಫಿಕೇಶನ್ ಅಲ್ಲಿ ಸಾಕಷ್ಟು ಕರಪ್ಷನ್ ಆಗಿದೆ. ಈ ಒಂದು ಕರಪ್ಷನ್ನ ಎನ್ಕ್ವೈರಿ ಮಾಡಬೇಕು. ಕೆಪಿಎಸ್ಸಿಯಲ್ಲಿ 384 ಕೇಸ್ ಪೋಸ್ಟ್ನ ಇದರಲ್ಲಿ 384 ಕೂಡ ಸೇಲ್ ಮಾಡಿದ್ದಾರೆ ಇವರು ಕೋಟಿಗೆ. ಅಲ್ಲಿರೋ ಮೆಂಬರ್ಸ್ ಇರ್ಬೋದು, ಮಧ್ಯವರ್ತಿಗಳಿರ್ಬೋದು, ಮತ್ತೆ ಮಿನಿಸ್ಟರ್ಸ್ ಎಲ್ಲರೂ ಇನ್ವಾಲ್ವ್ಮೆಂಟ್ ಇದೆ. ಮಾಜಿ ex-MLAಗಳು ಮಕ್ಕಳು ಕೂಡ ಇದರಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಇದರಲ್ಲಿ ಇಷ್ಟೊಂದೆಲ್ಲ ಮಾಲ್ ಪ್ರಾಕ್ಟೀಸ್ ಆಗಿದೆ. ಅಂದರೆ ಕ್ವಶನ್ ಪೇಪರ್ ಲೀಕ್ ಆಗಿದೆ, ಅಂದರೆ ಮೈನ್ಸ್ ಕ್ವಶನ್ ಪೇಪರ್ ಲೀಕ್ ಆಗಿದೆ. ಬಂಡಲ್ ಲೀಕ್ ಆದರೂ ಅವಾಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅದರಲ್ಲೂ ಏನು ಆಕ್ಷನ್ ತಗೊಂಡಿಲ್ಲ. ಮತ್ತೆ ಇವಾಗ ಸುಮಾರು ಒಂದೇ ರೂಮಲ್ಲಿ 10-15 ಜನ ಸೆಲೆಕ್ಟ್ ಆಗಿರೋಂಥದ್ದು, ಸುಮಾರು 4 ರೂಮಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಇದನ್ನ ನಾವು ಸಿಬಿಐ ತನಿಖೆ ಆಗಬೇಕು. ಇನ್ನೊಂದು ಕೆಪಿಎಸ್ಸಿ ತಪ್ಪು ಮಾಡಿರೋದನ್ನ ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಸರ್ ಕೂಡ ಹೇಳಿದ್ದಾರೆ. ಈ ಒಂದು ಕೆಪಿಎಸ್ಸಿ ಏನೇ ಮಿಸ್ಟೇಕ್ ಆದ್ರೂ ಅಲ್ಲಿರೋ ಸೆಕ್ರೆಟರಿ ಮತ್ತೆ ಚೇರ್ಮನ್ ಹೊಣೆ ಆಗ್ತಾರೆ ಅಂತೇಳಿ. ಮತ್ತೆ ಇಲ್ಲಿ ಮಾನ್ಯ ಚೀಫ್ ಸೆಕ್ರೆಟರಿ ಶಾಲಿನಿ ರಜೀಶ್ ಮೇಡಮ್ ಅವ್ರೇನು ಹೇಳ್ತಿದ್ದಾರೆ ಅಂತಂದ್ರೆ ವರದಿ ತರಿಸ್ಕೊಂತೀನಿ ಅಂತ ಹೇಳ್ತಿದ್ದಾರೆ. ವರದಿ ಯಾರ ಕಡೆಯಿಂದ? ಕೆಪಿಎಸ್ಸಿಯಲ್ಲಿ ಮಾಡಿರೋದೇ ಮಿಸ್ಟೇಕು, ಮತ್ತೆ ಅವ್ರ ಕಡೆಯಿಂದಾನೇ ವರದಿ ತಗೊಂತಾ ಇರೋದು. ಇದು ಎಷ್ಟು ಮಟ್ಟಿಗೆ ವರದಿ ತಗೊಂಡಿದ್ದನ್ನ ಸರಿಪಡಿಸ್ತಾರೆ? ಇದು 1-2 ಕೋಟಿ ಅಲ್ಲ, ಇದು ಮೋರ್ ದೆನ್ 1000 crores ಸ್ಕ್ಯಾಮ್ ಮಾಡಿರೋಂಥದ್ದು. ಇದನ್ನ ತನಿಖೆ ಆಗಬೇಕು, ಸಿಬಿಐ ತನಿಖೆ ಆಗಬೇಕು. ಒಂದು ಎಸಿ ಆಗಬೇಕು, ತಹಸೀಲ್ದಾರ್ ಆಗಬೇಕು, ಒಂದು ಡಿವೈಎಸ್ಪಿ ಆಗಬೇಕು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ. ಇವರು ರಾತ್ರಿ ಯಾರಿಗೆ ಬೇಕೋ ಅವ್ರಿಗೆ ಸೇಲ್ ಮಾಡಿದ್ದಾರೆ. ಇದನ್ನ ಸೀರಿಯಸ್ ಆಗಿ ಸರ್ಕಾರ ಆಗಿರ್ಬೋದು, ಮೊನ್ನೆ ಗೃಹ ಸಚಿವರು ಬರೀ ಮಾಧ್ಯಮದ ಮುಖಾಂತರ ಹೇಳಿಕೆ ಕೊಡೋದಲ್ಲ, ಈ ತರ ಹಗರಣ ಆಗಿದೆ ಅಂತ ಹೇಳಿ ಅದ್ರ ಮೇಲೆ ಏನು ಆಕ್ಷನ್ ತಗೊಂಡಿದ್ದೀರಾ ಅಂತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಇಷ್ಟೆಲ್ಲ ರಾಜ್ಯದಲ್ಲಿ ಯುವಕರು ಇಷ್ಟೆಲ್ಲ ಹೋರಾಟ ಮಾಡಿದ್ರು ಕೂಡ ಇದ್ರ ಬಗ್ಗೆ ನಾವು ಕೆಪಿಎಸ್ಸಿ ವಿರುದ್ಧ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋದಕ್ಕೆ ಮುಂಚೆ ಎಚ್ಚೆತ್ಕೊಳ್ಳಿ. ಇಷ್ಟೆಲ್ಲ ಹಗರಣ ಆಗ್ತಾ ಇದೆ. ಬರೀ ಕೆಎಸ್ ನೋಟಿಫಿಕೇಶನ್ ಅಲ್ಲ, ಪ್ರತಿ ಒಂದು ನೋಟಿಫಿಕೇಶನ್ ಅಲ್ಲೂ ಎಲ್ಲರೂ ಅಕ್ರಮ ಮಾಡ್ತಿದ್ದಾರೆ. ಎಲ್ಲ ಕ್ಯಾಂಡಿಡೇಟ್ಸ್ ಕೆಇಎದಲ್ಲಿ 20-30 ಮಾರ್ಕ್ಸ್ ತಗೊಂಡಿರಲ್ಲ, ಇಲ್ಲಿ ಔಟ್ ಆಫ್ 200ಗೆ ಇಲ್ಲಿ ಕೆಪಿಎಸ್ಸಿಯಲ್ಲಿ 180 ಮಾರ್ಕ್ಸ್ ತಗೊಂಡಿದ್ದಾರೆ. ಈ ತರ ಆದ್ರೆ ಜೆನ್ಯೂನ್ ಪ್ರಾಮಾಣಿಕವಾಗಿ ಓದ್ತಾ ಇರೋಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಅನ್ಯಾಯ ಆಗ್ತಿದೆ. ಅವರೆಲ್ಲರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾನು ಮನವಿ ಮಾಡ್ಕೊತೀನಿ, ಇದನ್ನ ಕೆಪಿಎಸ್ಸಿ ಮೇಲೆ ಕ್ರಮ ತಗೊಳ್ಳಿ. ಒಂದು ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಬಿಡಲ್ಲ, ಮತ್ತೆ ಒಂದು ಟೈಮ್ 1 year ಅಲ್ಲಿ ಯಾವುದು ವಿತಿನ್ ಎ ಟೈಮ್ ಲಿಮಿಟ್ ಅಲ್ಲಿ ಯಾವ್ದು ನೋಟಿಫಿಕೇಶನ್ ಕಂಪ್ಲೀಟ್ ಮಾಡಲ್ಲ. ಒಂದು ನೋಟಿಫಿಕೇಶನ್ ಆಗಿ ಕಂಪ್ಲೀಟ್ ಆಗಬೇಕಂದ್ರೆ 5 ವರ್ಷ ತಗೊಂತಾರೆ ಕೆಪಿಎಸ್ಸಿ ಅವರು. ಕೆಪಿಎಸ್ಸಿಗೆ ಮುಂಬರುವ ಯಾವುದು ನೋಟಿಫಿಕೇಶನ್ ಕೊಡಬಾರ್ದು. ಈಗ ಆಲ್ರೆಡಿ ಏನು ಅಗ್ರಿಕಲ್ಚರ್ ಆಫೀಸರು, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್, ಲ್ಯಾಂಡ್ ಸರ್ವೇರ್ ಇದೆ, ಇಷ್ಟು ನೋಟಿಫಿಕೇಶನ್ ಕೆಇಎ ಕೊಡಿ. ಅವ್ರು ಯಾವುದೇ ಕಾರಣಕ್ಕೂ ನೋಟಿಫಿಕೇಶನ್ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಈವನ್ ವೆಟರ್ನರಿ ಆಫೀಸರ್ದು ಇವರು 60-70 ಲಕ್ಷ ದುಡ್ಡು ಅಂತ ಇದ್ದಾರೆ ಒಂದೊಂದು ಪೋಸ್ಟಿಗೆ. ದಯವಿಟ್ಟು ಇದನ್ನ ಸೀರಿಯಸ್ ಆಗಿ ತಗೊಳ್ಳಿ. ಯುವಕರು ಮತ್ತೊಮ್ಮೆ ರೋಡ್ಗೆ ಬಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋದಕ್ಕೆ ಮುಂಚೆ ಈಗ ಕೆಪಿಎಸ್ಸಿ ಮೇಲೆ ಸೀರಿಯಸ್ ಆಗ ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಇಲ್ಲ, ಒಂದು ಟೈಮ್, ಯಾವ ನೋಟಿಫಿಕೇಶನ್ ಇನ್ ಟೈಮ್ ಕಂಪ್ಲೀಟ್ ಮಾಡಲ್ಲ. ಒಂದು ನೋಟಿಫಿಕೇಶನ್ ರಿಸಲ್ಟ್ ಅಪ್ರೂವಲ್ ಆಗಬೇಕಂತಂದ್ರೆ ತಿಂಗಳಾನ್ಗಟ್ಲೆ ತಗೊಂತಾರೆ. ಒಂದು ಎಕ್ಸಾಮ್ ಮಾಡ್ಬೇಕಂದ್ರೆ ವರ್ಷ ಆಗುತ್ತೆ. 2 ವರ್ಷ ಆಗಿದೆ ಅಲ್ಲಿ ನೋಟಿಫಿಕೇಶನ್ ಬಂದು, ಇಲ್ಲಿವರೆಗೂ ಏನು ಆಕ್ಷನ್ ತಗೊಂಡಿಲ್ಲ. ಕೆಪಿಎಸ್ಸಿಯಲ್ಲಿ ವರದಿ ಆಗಿರ್ಬೋದು, ಈಗ ಒಂದು ಕೇಸ್ ಹಗರಣ ಏನಾಗಿದೆ ಇದ್ರ ಮೇಲೆ ಸೀರಿಯಸ್ ಆಗಿ ಗಂಭೀರವಾಗಿ ಇದನ್ನ ತನಿಖೆ ಆಗಬೇಕು. ಯಾವುದೇ ಕಾರಣಕ್ಕೂ ಇದನ್ನ ಕೆಪಿಎಸ್ಸಿ ಇಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ ಅಷ್ಟು ಜನಕ್ಕೆ ಶಿಕ್ಷೆ ಆಗಲೇಬೇಕು. ಮತ್ತೆ ಕೆಎಸ್ ಕನ್ನಡ ಅಭ್ಯರ್ಥಿಗಳಿಗೆ ಏನು 1:3 ಲಿಸ್ಟಲ್ಲಿ ಏನು ಬಿಟ್ಟಿದ್ದಾರೆ ಇದನ್ನ ಬೇಕು ಅಂತ ಅರ್ಜೆನ್ಸಿ ಮಾಡ್ತಾ ಇದ್ದಾರೆ. ಇದನ್ನ ಈ ಒಂದು ಪೋಸ್ಟ್ನ ಬೇಗ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ. ಯಾವುದೇ ಕಾರಣಕ್ಕೂ ಪ್ರಾಮಾಣಿಕವಾಗಿ ಯಾರು ಓದ್ತಾ ಇದ್ದಾರೆ ಅವ್ರಿಗೆ ಮಾತ್ರ ಕೆಲಸ ಸಿಗಬೇಕು. ಆ 1:3 ವೆರಿ ಫ್ಯೂ ಕ್ಯಾಂಡಿಡೇಟ್ಸ್ ಜೆನ್ಯೂನ್ ಆಗಿದ್ದಾರೆ. ಅದರಲ್ಲಿ 1:1 ಬರೋಷ್ಟೊತ್ತಿಗೆ ಅವ್ರು ಯಾರು ಸೆಲೆಕ್ಟ್ ಆಗಲ್ಲ. ಆ ಪರಿಸ್ಥಿತಿಗೆ ಕೆಪಿಎಸ್ಸಿ ತಗೊಂಡ್ಬರುತ್ತೆ. ಇದು 100% ಇದು ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತೀನಿ. ಇದರಲ್ಲಿ ಏನಾದರೂ ನೀವು ತನಿಖೆ ಮಾಡಿಲ್ಲ ಅಂತಂದ್ರೆ ನಿಮ್ಮ ಪಾತ್ರ ಏನು ಹೇಳಿ. ನಾವು ನಿಮ್ಮ ಸ್ಟೇಟಲ್ಲಿ ಇರೋಂಥ ಏನು SIT ಇರ್ಬೋದು, ಇಲ್ಲಿವರೆಗೂ ಏನು ಮಾಡಿಲ್ಲ. ಮತ್ತೆ ನಾವು ಕೇಳ್ತಾ ಇರೋದು, ಒಂದು ಹೈಕೋರ್ಟ್ ಜಡ್ಜ್ ಮುಖಾಂತರ ಒಂದು ಕಮಿಟಿ ರಚನೆ ಮಾಡಿ ತನಿಖೆ ಮಾಡಿ, ಇಲ್ಲ ಅಂತಂದ್ರೆ ಸಿಬಿಐ ಎನ್ಕ್ವೈರಿ ಆಗಲಿ. ಅದು ಈ ಕೂಡಲೇ ಆಗಬೇಕು. ಮ್ಯಾಕ್ಸಿಮಮ್ 15 ದಿನ ನಿಮಗೆ ಗಡುವು ಕೊಟ್ಟಿದ್ದೀನಿ. ಅದರೊಳಗಡೆ ಏನಾದರೂ ಮಾಡಿಲ್ಲ ಅಂತಂದ್ರೆ ನೀವು ಮತ್ತೊಮ್ಮೆ ಇಡೀ ರಾಜ್ಯಾದ್ಯಂತ ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬಿಡಲ್ಲ. ನಾನು ಎಲ್ರಿಗೂ, ಎಲ್ಲ ಮಿನಿಸ್ಟರ್ಸ್ ಇರ್ಬೋದು, ಎಲ್ಲ ಸಚಿವರಿಗೆ, ಮತ್ತೆ ಎಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ
ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಅಂತ ಹೇಳಿ ನಾನು ಮನವಿ ಮಾಡ್ಕೊತೀನಿ.